ಇನ್ನು ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ ಖತಮ್ಮ. ಉನ್ನತ ಮಟ್ಟದ ತನಿಖೆಗೆ ಹೈಕಮಾಂಡ್ ರೆಡ್ ಸಿಗ್ನಲ್ ಕೊಡ್ತಾ, ಹಾಗಾದ್ರೆ ಅದಕ್ಕೆ ಇಲ್ಲಿ ಕೇಸ್ನೇ ಮುಗಿಸ್ಬಿಡ್ತಾರಾ? ಉನ್ನತ ಮಟ್ಟದ ತನಿಖೆ ನಡೆಸದಿರಲು ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಪ್ರಾಥಮಿಕ ವಿಚಾರಣೆ ವರದಿ ಪಡೆದು ಸರ್ಕಾರ ಸುಮ್ಮನಾಗುವಂತಹ ಸಾಧ್ಯತೆ. ಮೇಲ್ನೋಟಕ್ಕೆ ನಾವೇನೋ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನ ಇದಾಗಿರುತ್ತೆ. ಯಾಕಂದ್ರೆ ಸದನದಲ್ಲೇ ಸಚಿವರೊಬ್ಬರು ತಮ್ಮ ಮೇಲೆ ಈ ರೀತಿಯ ಪ್ರಯತ್ನಗಳು ನಡೆದಿದೆ ಅಂತ ಬಹಿರಂಗವಾಗಿ ಹೇಳಿದ ನಂತರದಲ್ಲೂ ಕೂಡ ಅವರ ಮಾನ ರಕ್ಷಣೆಗೆ ಸರ್ಕಾರ ನಿಲ್ಲಲ್ವಾ? ಯಾಕೆ ದೂರು ಕೊಡಲಿಲ್ಲ ರಾಜಣ್ಣ? ಯಾರ ಭಯ ಆವರಿಸಿದೆ ಅವರಿಗೆ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದು ದೂರು ಕೂಡ ಕೊಡಲಿಲ್ಲ, ಬಟ್ ಮಾಹಿತಿಯನ್ನ ಹಂಚಿಕೊಂಡಿದ್ರು ಗೃಹ ಸಚಿವರ ಬಳಿ ಹೋಗಿ. ಆ ಮಾಹಿತಿಯ ಆಧಾರದ ಮೇಲೆ ಇದರ ವಿಚಾರಣೆಯನ್ನು ನಡೆಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಆ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಆದರೆ ಅದು ತನಿಖೆ ಅಷ್ಟಕ್ಕೆ ಮುಕ್ತಾಯವಾಗುತ್ತಾ ಅಥವಾ ಮುಂದುವರೆದಂತೆ ಡೆವಲಪ್ಮೆಂಟ್ಸ್ ಆಗುತ್ತಾ ಅಂತಂದ್ರೆ ಸದ್ಯಕ್ಕೆ ಆ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಪ್ರಾಥಮಿಕ ವಿಚಾರಣೆ ವರದಿಯನ್ನು ಪಡ್ಕೊಂಡು ಸೈಲೆಂಟ್ ಆಗಿಬಿಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿರೋ ಹಾಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಹೈಕಮಾಂಡ್ನಿಂದ ಯಾವ ರೀತಿಯ ಸಿಗ್ನಲ್ ಬರುತ್ತೆ ಅನ್ನೋದರ ಆಧಾರದ ಮೇಲೆ ತನಿಖೆಗೆ ಹೋಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. ಹಾಗಾದ್ರೆ ಈಗ ಹೈಕಮಾಂಡ್ ಬೇಡ ಅಂದಿದ್ಯಾ ಈ ವಿಷಯದಲ್ಲಿ? ಈಗ ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆ ಹೇಳದಂತೆ ಎಲ್ಲೋ ಹೈಕಮಾಂಡ್ ಈ ವಿಚಾರದಲ್ಲಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯ ಉನ್ನತ ಮಟ್ಟದ ತನಿಖೆ ಬೇಡ ಅಂತ ಕೂಡ ಒಂದು ರೀತಿಯಲ್ಲಿ ಸಂದೇಶವನ್ನು ರವಾನೆ ಮಾಡ್ದಂಗಿದೆ. ಆ ಕಾರಣಕ್ಕೋಸ್ಕರವಾಗಿ ಉನ್ನತ ಮಟ್ಟದ ತನಿಖೆಯಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಸಾಕಷ್ಟು ಪ್ರಕ್ರಿಯೆಗಳು ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ವಿಧಾನಸೌಧದಲ್ಲಿ ಸುಮಾರು 1 ಗಂಟೆಗಳ ಕಾಲ 50 ನಿಮಿಷಗಳ ಕಾಲ ಸಿಐಡಿ ಮುಖ್ಯಸ್ಥರ ಜೊತೆ ಒಂದು ರೀತಿಯಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮೌಖಿಕವಾಗಿ ವರದಿಯನ್ನು ಪಡೆಯುವಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜಣ್ಣ ಅವರು ಡೆಲ್ಲಿಯಿಂದ ಬಂದ ಬಳಿಕ ಒಂದು ವಿಚಾರಣೆ ಮಾಡಿ ತದನಂತರ ಅದನ್ನ ಅಲ್ಲಿಗೆ ಕೇಸನ್ನ ಕ್ಲೋಸ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ದಿವ್ಯಾ. ಅಂದ್ರೆ ಅವ್ರು ಅಷ್ಟು ಓಪನ್ ಆಗಿ ಹೇಳ್ಕೊಂಡ್ರು ನನ್ನ ಮೇಲೆ ಈ ರೀತಿಯ ಯತ್ನ ಆಗಿದೆ ಅಂತ. ಹಾಗಾದ್ರೆ ಒಬ್ಬ ಸಚಿವರ ಮಾನ ರಕ್ಷಣೆಗೆ ಪಕ್ಷ ನಿಲ್ಲಲ್ವಾ? ಅದಕ್ಕಿಂತ ಪಕ್ಷ ಮುಖ್ಯವಾಗೋಯ್ತಾ? ಅವರಿಗೆ ಮುಜುಗರ ಆಗೋದನ್ನ ತಪ್ಪಿಸ್ಕೊಳ್ಳೋದೇ ಮುಖ್ಯ ಆಗೋಯ್ತಾ? ದಿವ್ಯಾ, ಮೊದಲೇ ಇದನ್ನ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಪ್ರಸ್ತಾಪ ಮಾಡಿರ್ಬಹುದೇನೋ ಅನುಮಾನಗಳು ಮತ್ತೆ ಸಂಶಯ ಮತ್ತೆ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗಾಗಲೇ ಸಿಐಡಿ ಪ್ರಾಥಮಿಕ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಸುಮಾರು 5 ಮಂದಿಯನ್ನು ವಿಚಾರಣೆ ನಡೆಸಿದ್ದಾರೆ ರಾಜಣ್ಣ ಅವರಿಗೆ ಸಂಬಂಧಪಟ್ಟಂತೆ. ಆದ್ರೆ ಯಾರೊಬ್ಬರ ಬಳಿಗೂ ಕೂಡ ಯಾವುದೇ ರೀತಿಯ ಸಾಕ್ಷಿಗಳು, ಡಿಜಿಟಲ್ ಎವಿಡೆನ್ಸ್ ಆಗಲಿ ಏನೂ ಕೂಡ ಸಿಕ್ಕಿಲ್ಲ. ಮತ್ತೆ ಯಾರು ಕೂಡ ಅವರನ್ನ ನೋಡಿಲ್ಲ ಅನ್ನೋದನ್ನು ಕೂಡ ಸಾಕ್ಷಿಯಲ್ಲಿ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ಇದನ್ನ ಇಟ್ಕೊಂಡು ನಾವು ತನಿಖೆ ಮಾಡಬೇಕು ಅನ್ನೋದು ಕೂಡ ಸಿಐಡಿಗೆ ತಲೆನೋವಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ರಾಜಣ್ಣ ಅವರಿಗೆ ಅವನ್ನ ಕರೆಸಿ ಹೇಳಿಕೆಯನ್ನ ಪಡೆದುಕೊಂಡು ಅವರ ಬಳಿ ಏನಾದ್ರು ಇದ್ರೆ ಅದನ್ನ ಮುಂದುವರಿಬೇಕಾ ಬೇಡ ಅನ್ನೋದು ಸರ್ಕಾರಕ್ಕೆ ವರದಿ ಕೊಡುವಂತದ್ದು ಕೂಡ ಇದೆ. ಆದ್ರೆ ಇನ್ನೂ ಕೂಡ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಇನ್ನೊಂದ್ 2-3 ದಿನದೊಳಗಡೆ ಅದೆಲ್ಲವನ್ನು ಕೂಡ ಪಡೆದು ಒಂದ್ ರೀತಿ ಕೇಸನ್ನ ಕ್ಲೋಸ್ ಮಾಡ್ಬಿಡ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ದಿವ್ಯಾ. ಓಕೆ ರವೀಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ.